ರಾಜ್ಕುಮಾರ್ ಅವರ ಅಭಿಮಾನಿಗಳಲ್ಲಿ ನಿಮಗೆ ಅಣ್ಣಾವರ ಯಾವ ಸಿನಿಮಾ ತುಂಬಾ ಇಷ್ಟ ಅಂತ ಕೇಳಿದ್ರೆ ಆ ಅಭಿಮಾನಿಗಳು ಹೇಳುವ ಸಿನಿಮಾಗಳ ಹೆಸರಿನಲ್ಲಿ ಮಯೂರ ಕೂಡ ಒಂದಾಗಿರುತ್ತೆ. ಮಯೂರ ಅಣ್ಣಾವರು ಅಭಿನಯಿಸಿದ ಅದ್ಭುತ ಸಿನಿಮಾಗಳಲ್ಲಿ ಒಂದು. ಹೌದು, ಆಗಿನ ಕಾಲಕ್ಕೆ ಅದ್ದೂರಿ ಬಜೆಟ್ನಲ್ಲಿ ಮೈಸೂರು ಪ್ಯಾಲೇಸ್ನಲ್ಲಿ ಶೂಟ್ ಮಾಡಿದ್ದ ಮಯೂರ ಸಿನಿಮಾವನ್ನ ಜನ ಇವತ್ತಿಗೂ ಟಿವಿಯಲ್ಲಿ ಇಷ್ಟಪಟ್ಟು ನೋಡ್ತಾರೆ. ಮಯೂರ ಸಿನಿಮಾ ಶುರುವಾಗಿದ್ದೇ ಒಬ್ಬ ರದ್ದಿ ಪೇಪರ್ ವ್ಯಾಪಾರಿಯಿಂದ ಅಂದರೆ ನೀವು ನಂಬುತ್ತೀರಾ? ಹೌದು, ಮಯೂರ ಹೇಗೆ ಶುರುವಾಯಿತು, ಮೈಸೂರು ಅರಮನೆಯಲ್ಲಿ ಶೂಟಿಂಗ್ ಮಾಡುವುದಕ್ಕೆ ರಾಜರು ಏನು ಕೇಳಿದ್ರು ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ತಪ್ಪದೇ ಈ ವಿಡಿಯೋ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಮೀಡಿಯಾ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಮದ್ರಾಸ್ನಲ್ಲಿದ್ದರು. ಅವರ ಪೂರ್ತಿ ಕುಟುಂಬ ಮದ್ರಾಸಿನಲ್ಲೇ ನೆಲೆಸಿತ್ತು. ರಾಜ್ಕುಮಾರ್ ಮನೆಯ ಹತ್ತಿರವೇ ನಿರ್ದೇಶಕ ಸಿದ್ಧಲಿಂಗಯ್ಯ ಹಾಗೂ ಚಿ ಉದಯಶಂಕರ್ ಮನೆ ಕೂಡ ಇತ್ತು. ಒಮ್ಮೆ ಸಿದ್ಧಲಿಂಗಯ್ಯನವರ ಮನೆಯವರು ಹಳೆಯ ಪೇಪರ್ ಪುಸ್ತಕಗಳನ್ನು ರದ್ದಿ ಪೇಪರ್ನವನಿಗೆ ಮಾರಾಟ ಮಾಡಿರ್ತಾರೆ. ಪೇಪರ್ ಪುಸ್ತಕಗಳೊಂದಿಗೆ ಪಕ್ಕದ ರಸ್ತೆಯಲ್ಲೇ ಇದ್ದ ರಾಜ್ಕುಮಾರ್ ಮನೆಗೆ ಬರುವ ರದ್ದಿ ಪೇಪರ್ನವನು ಸಿದ್ಧಲಿಂಗಯ್ಯನವರ ಮನೆಯಿಂದ ತಂದಿದ್ದ ವಸ್ತುಗಳ ಮೂಟೆಯನ್ನು ಮೂಲೆಯಲ್ಲಿಟ್ಟು ಅಣ್ಣಾವರ ಮನೆಯಲ್ಲಿ ಹಳೆಯ ಪೇಪರ್ಗಳನ್ನು ತೆಗೆದುಕೊಳ್ತಿರ್ತಾನೆ. ಅದೇ ಸಮಯಕ್ಕೆ ಮನೆಯಲ್ಲಿದ್ದ ರಾಜ್ಕುಮಾರ್ ಅವರಿಗೆ ಮೂಟೆಯಿಂದ ಹೊರಗೆ ಬಿದ್ದಿದ್ದ ಮಯೂರ ಎಂಬ ಟೈಟಲ್ ಇದ್ದ ಪುಸ್ತಕ ಕಾಣುತ್ತೆ. ರದ್ದಿ ಪೇಪರ್ನವನಿಂದ ಕಮ್ಮಿ ದುಡ್ಡು ತೆಗೆದುಕೊಳ್ಳುವಂತೆ ಮನೆಯವರಿಗೆ ಹೇಳಿ ರಾಜ್ಕುಮಾರ್ ಆ ಪುಸ್ತಕವನ್ನು ತಾವೇ ಇಟ್ಟುಕೊಳ್ತಾರೆ. ಆ ದಿನವೇ ಆ ಪುಸ್ತಕವನ್ನು ಪೂರ್ತಿಯಾಗಿ ಓದಿ ಮುಗಿಸ್ತಾರೆ. ಮಯೂರ ಕಥೆ ಇಷ್ಟವಾಗಿ ಅದನ್ನು ಕಮರ್ಷಿಯಲ್ ಸಿನಿಮಾ ಮಾಡಬೇಕೆಂದು ಆಸೆ ಪಡುವ ರಾಜ್ಕುಮಾರ್ ಉದಯಶಂಕರ್ ಅವರಿಗೆ ಆ ವಿಷಯ ತಿಳಿಸ್ತಾರೆ. ಉದಯಶಂಕರ್ ಮಯೂರನ ಕಥೆಯನ್ನು ಓದಿ ಅದನ್ನು ಒಂದು ಐತಿಹಾಸಿಕ ಸಿನಿಮಾ ಕಥೆಯನ್ನಾಗಿ ಬದಲಾಯಿಸ್ತಾರೆ. ಮಯೂರ ಚಿತ್ರಕ್ಕೆ ವೇಣುಗೋಪಾಲ್ ಎನ್ನುವ ನಿರ್ಮಾಪಕರು ಸಿಗ್ತಾರೆ. ಹಾಗೆಯೇ ನಿರ್ದೇಶಕ ಯಾರು ಅನ್ನೋದು ಕೂಡ ನಿರ್ಧಾರವಾಗುತ್ತೆ. ಕಥೆ ಕೇಳಿದ ವೇಣುಗೋಪಾಲ್ ಮಯೂರ ಕನ್ನಡದ ಅದ್ದೂರಿ ಸಿನಿಮಾವಾಗಬೇಕೆಂದು ಬಯಸಿ ದೊಡ್ಡ ಬಜೆಟ್ನಲ್ಲಿ ಚಿತ್ರ ನಿರ್ಮಾಣ ಮಾಡ್ತಾರೆ. ಮಯೂರ ಸಿನಿಮಾಕ್ಕೆ ಅರಮನೆ ಸೆಟ್ ಹಾಕಬೇಕಾಗಿರುತ್ತೆ. ಆದರೆ ಮೈಸೂರಿನ ಅರಮನೆಯಲ್ಲಿ ಶೂಟ್ ಮಾಡಲು ಯೋಚಿಸುವ ಚಿತ್ರತಂಡ ಅರಮನೆಯಲ್ಲಿ ಶೂಟಿಂಗಾಗಿ ಪರ್ಮಿಷನ್ ಕೇಳ್ತಾರೆ. ಆಗಿನ ರಾಜ ಜಯಚಾಮರಾಜೇಂದ್ರ ಒಡೆಯರವರು ಖುಷಿಯಿಂದ ತಮ್ಮ ಪ್ಯಾಲೇಸ್ನಲ್ಲಿ ಶೂಟಿಂಗ್ಗೆ ಒಪ್ಪಿಕೊಂಡು ಸಿನಿಮಾ ತಯಾರಾದ ಮೇಲೆ ನಮಗೆ ಮೊದಲು ತೋರಿಸಬೇಕೆಂದು, ಸಿನಿಮಾದಲ್ಲಿ ನಮ್ಮ ಅರಮನೆ ಹೇಗೆ ಕಾಣುತ್ತೆ ಅನ್ನೋದನ್ನು ತಾವು ನೋಡಬೇಕೆಂದು ಕೇಳ್ತಾರೆ. ಜಯಚಾಮರಾಜೇಂದ್ರ ಒಡೆಯರವರ ಮಾತಿಗೆ ಸಿನಿಮಾ ತಂಡ ಒಪ್ಪಿಕೊಳ್ಳುತ್ತೆ. ಆದರೆ ಸಿನಿಮಾ ಶೂಟಿಂಗ್ ಮುಗಿದು ಚಿತ್ರ ರಿಲೀಸ್ ಆಗುವ ವೇಳೆಗೆ ಮಹಾರಾಜರು ತೀರಿಕೊಂಡಿರ್ತಾರೆ. ಮಯೂರ ರಿಲೀಸ್ ಆಗಿ ಅದ್ಭುತ ಯಶಸ್ಸು ಗಳಿಸುತ್ತೆ. ಮಯೂರ ಸಿನಿಮಾನೇ ಕೊನೆ. ಮತ್ತೆ ಯಾರಿಗೂ ಮೈಸೂರಿನ ಅರಮನೆಯಲ್ಲಿ ಶೂಟಿಂಗ್ ಮಾಡುವ ಅವಕಾಶ ಸಿಗಲೇ ಇಲ್ಲ.